ಡಿಸ್ಕಸ್ ಮಾಡ್ತಾ ಇರ್ತಾರೆ ಜಾಸ್ತಿ. ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮ ಹತ್ರ. यूट्यूबर हाय बोलो हाय जय गंगा मैया वेलकमिंग कुंभ प्रयागराज थैंक यू आगे जाने नहीं देगा. ಸೊ ಬಂದ್ವಿ ಗೈಸ್ ಫೈನಲಿ ತ್ರಿವೇಣಿ ಸಂಗಮ. ಸೊ ಕ್ರೌಡ್ ಮಾತ್ರ ಹೆವಿ ಇದೆ. ಸೊ ಹುಷಾರಾಗಿ ಹೋಗ್ಬೇಕು ಅಷ್ಟೇ. ನೋಡ್ತಾ ಇರ್ಬೋದು ಎಲ್ಲ ತರ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದೆ ಸಂಗಮ. ನೋಡಿ ಇವಾಗ ಅಲ್ಲಿಂದ ಬಂದ್ವಿ, ಕಾರ್ ಪಾರ್ಕಿಂಗ್ ಮಾಡಿದ್ವಿ ಕುಂಭಮೇಳ ಹತ್ರ. ಇಲ್ಲಿ ಸಖತ್ ಡಿಮ್ಯಾಂಡು. ಕಾರು ಇಲ್ಲೇ ಪಾರ್ಕ್ ಮಾಡಿ ನಾವು ಗಾಡಿಗಳಲ್ಲಿ ಹೋಗ್ಬೇಕು. ಒಬ್ಬರಿಗೆ ಅಂದ್ರೆ ಒಂದ್ ಗಾಡಿ ಇಬ್ರು ಕುತ್ಕೋಬಹುದು. 350 ರೂಪಾಯಿ ತಗೋತಾ ಇದಾರೆ. ಅದರಲ್ಲೂ ಡಿಮ್ಯಾಂಡು 400 ಕೊಡಿ ಅಂತ. ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಇವ್ರಿಗೆ ಸಖತ್ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಒಟ್ನಲ್ಲಿ ಇಲ್ಲಿರೋರೆಲ್ಲ ಸಖತ್ ದುಡ್ಡು ಮಾಡಿದ್ದಾರೆ. ಮತ್ತೆ ಗೌರ್ಮೆಂಟ್ ಒಳ್ಳೆ ದುಡ್ಡಾಗಿದೆ ಅಷ್ಟೇ. ಸೊ ನೋಡೋಣ ಬನ್ನಿ ಇನ್ನು ಹೆಂಗಿದೆ ಮುಂದೆ ಅಂತ ಗೊತ್ತಾಗುತ್ತೆ ಬನ್ನಿ. ಸೊ ಎಲ್ಲ ಡಿಸ್ಕಷನ್ ಮಾಡ್ತಾನೆ ಅವರೇ. ಫೈನಲ್ ಆಗಿ ಏನ್ ಡಿಸಿಷನ್ ತಗೊಂತಾರೋ ಗೊತ್ತಿಲ್ಲ. नियर अबाउट ये नहीं कि इनको 5 किलोमीटर पहले छोड़ दो. नहीं, सेक्टर नंबर 19 पुल नंबर 12 और 11 जाने दे रहे हैं. उस पार संगम नहाइए. कितनी दूर है वहाँ से? वहाँ समथिंग 2 किलोमीटर पुल का क्रॉस करने के बाद. तो कोई बात नहीं, चल लेंगे यार उतना तो. हाँ तो वहीं तक जाने नहीं देंगे. दूसरे स्टेट से आए हो यार, बेइज्जती करा रहे हो यार. यार मैं बेइज्जती कहाँ कर रहा हूँ, मैं रियल बता रहा हूँ. वो उन्होंने जो बात बोली मैंने उनको बता दिया. हम यूपी वाले हैं वो आए. ಡಿಸ್ಕಷನ್ ಮಾಡ್ತಾರೆ ಯಾವ ಗಾಡಿ ಆಗೋದು ಏನು ಅಂತ ಎಲ್ಲ. ಸೊ ಅಂತ ಇಂತ ಫೈನಲ್ ಆಗಿ ಒಪ್ಕೊಂಡು ಇವಾಗ ಫೈನಲ್ ಆಗಿ ತ್ರಿವೇಣಿ ಸಂಗಮ ಹತ್ರ ರೀಚ್ ಆಗ್ಬೇಕು. ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅವರು? ಕಿರಣ ಏನ್ ಪ್ರಾಬ್ಲಮ್ ಅಂತೆ? यार वो ನನ್ ಗಾಡಿ ಬೇಕಾ? ಇಲ್ಲಿ ಕಾಲು ಏನು ಇಲ್ವೇ ಇಲ್ವಲ್ಲ ಈ ಕಡೆಗೆ. ನಾನೇ ಕಾಲಲ್ಲ ಆ ಕಡೆ ಅಡ್ಡಾಡ್ತಿದ್ದೀನಿ. ನೋಡಿದ್ರೆ ಹೋಗೋಣ ಬೇಗ. ಸುಮ್ಮನೆ ಅವ್ರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಜಾಸ್ತಿ. ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮ ಹತ್ರ. ಸೊ ನೋಡೋಣ ಬನ್ನಿ ಅಲ್ಲಿ ಆ ಥರ ಕ್ರೌಡ್ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಫುಲ್ ಎಕ್ಸೈಟಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಈ ಬೈಕಲ್ಲಿ ಅಲ್ಲಿಗೆ ರೀಚ್ ಆಗೋದಕ್ಕೆ ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ನೋಡಿ ಇದೆಲ್ಲ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಟೆಂಪ್ರವರಿ ಟಾಯ್ಲೆಟ್ ರೂಮ್ಗಳು ನೋಡಿ. ಎಲ್ಲ ಬೈ ವಾಕೆಲ್ಲ ಬರ್ತಾ ಇದ್ದಾರೆ. ಸೊ ನಮ್ಮ ಗ್ಯಾಂಗ್ ಹಿಂದೆ ಬರ್ತಾ ಇದೆ ನೋಡ್ತಾ ಇರ್ಬೋದು. ಫೋರ್ ವೀಲರ್ನ ಅಲ್ಲೋ ಏನಂತೆ ಬಂದ್ ಮಾಡಿಬಿಟ್ಟಿದಾರಲ್ಲ ಗುರು. ಏನೋ ಬಂದ್ ಮಾಡಿದ್ದಾರೆ ಅಂತವ್ರೆ. ನೋಡೋಣ ರೀ. ಏನೋ ಬಂದ್ ಮಾಡಿದ್ದಾರೆ ಅಂತ. ಅಲ್ಲಿ ಬೇರೆ ರೂಟಲ್ಲಿ ಹೋಗ್ತಿದ್ದಾರೆ. ಅವರಲ್ಲಿ ಇಲ್ಲಿ ಹೋಗ್ತಾರ ನೋಡಿ ಮುಂದೆ. ಗೊತ್ತಾಗ್ಬಿಟ್ಟಿದೆ ಅವ್ರಿಗೆಲ್ಲರಿಗೂ. ಕಿರಣ ಅವ್ರನ್ನ ಮಾತಾಡ್ತೀವಿ. ಚಂದ್ರ ಅವ್ರನ್ನ ಚಂದ್ರ ಆರಾಮ್. ನೋಡಿ ಎಲ್ಲೆಲ್ಲಿ ಇದೆ ಗಲ್ಲಿ ಏರಿಯಾ. ನಾವು ಅಲ್ಲ
ಎತ್ಕೊಂಡಿದ್ದ ನಾವು ನಿಜ ನಿಮಗೆ ಕುತ್ಕೊಳಕ್ಕೆ ಆಗ್ತಿಲ್ಲ. ನಾನು ಬೇರೆ ಸಣ್ಣಕ್ಕಿದ್ದೀನಿ, ಇಲ್ಲಿ ಕುತ್ಕೊಳ್ತಾರಲ್ಲ ಆ ಜಾಗದಲ್ಲಿ ಅಷ್ಟು ಕುತ್ಕೊಂಡಿದ್ದೀನಿ. ನಾನೇನು ದೂರ ಏನಿಲ್ಲ ಅನ್ಕೊಂತೀನಿ, ಹತ್ರನೇ. ಸೊ ಅಲ್ಲಿ ಸಿಗೋಣ. ಆದ್ರೆ ಒಂಥರ ಮಜಾ ಇದೆ, ಏನು ಮಾಡೋಕ್ಕಾಗಲ್ಲ. ರೋಡು ಹಂಗೆ ಇದೆ ಪಾಪ, ಏನು ಮಾಡೋದು ನಾವು. ನೋಡ್ತಾ ಇರ್ಬೋದು. ಯೂಟ್ಯೂಬ್ ಹಾಯ್ ಬೋಲೋ. हाय, जय गंगा मैया, जय गंगा मैया। वेलकमिंग कुंभ प्रयागराज। थैंक यू. आगे जाने नहीं देगा। चल बंदा ए ಒಂಥರ ಭಯನೇ ಆಗುತ್ತೆ, ಎಲ್ಲೇ ಲುಕ್ಸ್ ಬಿಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಒಂಥರ ಗ್ಯಾಂಗಲ್ಲಿ ಹೋದ್ರೆ ಸೇಫ್ಟಿ ಕೂಡ ಇರುತ್ತೆ. ಆಯ್ತಾ ಕುತ್ಕೊಳ್ಳಕ್ಕೆ ಎಲ್ಲಿ ದಬಾಕ್ತಾರೋ ಅನ್ನೋದು ಪ್ರಾಬ್ಲಮ್ಸ್ ಇದೆ. ನೋಡೋಣ. ಈಗ ನಾನು ಹೆಂಗ್ ಕುಂತಿದ್ದೀನಿ ಅಂದ್ರೆ ಒಂದೇ ಒಂದು ಕಾಲಕ್ಕೆ ಕುತ್ಕೊಂಡಿದ್ದೀನಿ, ಒಂದ್ ಸೈಡ್ ಕುತ್ಕೊಂತಾರಲ್ಲ ಆಗುತ್ತೆ. ಸೊ ಭಯ ಆಗ್ತಿದೆ ನನಗೂ, ಎಲ್ಲಿ ದಬಾಕೊಂತೀನಿ ಅಂತ. ಎಲ್ಲೂ ದಬಾಕೊಳ್ಳಲ್ಲ. ನಾ ಕರ್ಕೊಂಡೋಯ್ತೀನಿ ನಡಿಯಪ್ಪ ರಾಜ್ಕುಮಾರ. ಅವರು ಡೈಲಿ ಇದೇ ಕೆಲಸ ಮಾಡೋರು. ಬಟ್ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಇರ್ತಾರೆ. ಅಂದ್ರೆ ನಾವು ಒಂದು ಭಯ ಇರ್ತಲ್ಲ ನಮಗೂ. ಭಯ ವೇಟ್ ಕರೋ. ಸೊ ಇಲ್ಲಿ ಫುಲ್ ಇದಿದೆ, ಅದಕ್ಕೋಸ್ಕರ ಹತ್ತಕ್ಕಾಗಿಲ್ಲ. ನೋಡಿ ಗೈಸ್ ಯಾವ ಥರ ಇದೆ ರೋಡು, ಎಕ್ಕುಟ್ಟೋಗಿದೆ ರೋಡ್ ಮಾತ್ರ. बंद कर दिया है ये भी। ओए बंद कर दिया ये भी बंद कर दिया। ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇಲ್ಲಿ ಜಾಗನೇ ಇಲ್ಲ ಗುರು. ಇಲ್ಲೇ ನೋಡಿ ಹಿಂಗೆ ಅವ್ರು ನೋಡೋದು ಎಲ್ಲ ನೋಡಿ ಗಾಯ್ಸ್ ಹೆಂಗಿದೆ ಅಂತ ಏರಿಯಾ ಅಂದರೆ ಈ ಸ್ಪಾಟು. ಸೊ ಇದಕ್ಕೆಲ್ಲ 3 ವೀಲರು ಬೆಸ್ಟು, ಬಟ್ ಬೈಕಲ್ಲಿ ಅಷ್ಟೊಂದೇನು ಕಂಫರ್ಟ್ ಇರಲ್ಲ, ತ್ರಿಬಲ್ ರೈಡಿಂಗ್ ಅಲ್ಲ. ಸೊ ಡಬಲ್ ರೈಡಿಂಗ್ ಕಷ್ಟ ಆಗುತ್ತೆ. ಅಂದರೆ ಡಬಲ್ ರೈಡಿಂಗ್ ಏನೋ ಕಂಫರ್ಟಾಗಿ ಮಾಡ್ಬೋದು, ತ್ರಿಬಲ್ ರೈಡಿಂಗ್ ಅಂತ ಹೆವಿ ರಿಸ್ಕ್ ಗುರು. ಯಾರು ಈ ಥರ ತ್ರಿಬಲ್ ರೈಡಿಂಗ್ ಹೋಗ್ಬೇಡಿ ನೆಕ್ಸ್ಟ್ ಟೈಮು. ನೆಕ್ಸ್ಟ್ ಟೈಮ್ ಅಂತ ಯಾರಾದರೂ ಕುಂಭಮೇಳಗೆ ಬಂದಿರೋರು ಬಂದರೆ ಇನ್ನೇನೇನದು ಎಕ್ಸ್ಟೆಂಡ್ ಮಾಡಿದಾರಂತೆ ಮಾರ್ಚ್ 1 ಗಂಟೆ. ಸೊ ಅಂತ ಆ ಟೈಮಲ್ಲಿ ಬರೋ ಪ್ಲ್ಯಾನ್ ಇರೋರಿಗೆ ಇದೊಂದು ಸಜೆಷನ್ನು. ರೋಡು ಕೂಡ ಎಕ್ಕುಟ್ಟೋಗಿದೆ, ಎಲ್ಲ ಎತ್ತೆತ್ತಾಗ್ತಾ ಇದೆ. ಪಾಪ ನಮ್ಮ ಡ್ರೈವರ್ ಸೇಫ್ಟಿಗೆ ಓಡಿಸ್ತಾ ಇದ್ದಾರೆ ನೋಡಿ. ಬಸ್ಸೂ ಬರ್ತಾ ಇದೆ. ಸೊ ಇವ್ರಿಗೆ ಈ ಟೈಮಲ್ಲಿ ಒಳ್ಳೆ ಸೀಸನ್ ಗುರು ಇದು. ಬಟ್ ಅದು ಎಲ್ಲ ಟೈಮು ಹಿಂಗೆ ಇರಲ್ಲ. ಈಗ ಕುಂಭಮೇಳ ಇರೋದ್ರಿಂದ ಈ ಥರ ಒಂದು ಅವ್ರಿಗೆ ಆಪರ್ಚುನಿಟಿ ಅಷ್ಟೇ. ಅವನು ಯಾರೋ ಲಾರಿ ಹೋಗ್ತಾವನೆ ಅಡ್ಡ. ನೋಡಿ ನಮ್ಮ ಗ್ಯಾಂಗ್ಸ್ ಎಲ್ಲ ಹಿಂದೆ ಬರ್ತಾ ಇದೆ, ಬಟ್ ಅದು ಕಾಣ್ತಿಲ್ಲ ಗೊತ್ತಿಲ್ಲ, ಹಿಂದೆ ಬರ್ತಾ ಇದ್ದಾರೆ ಅಷ್ಟೇ. ನೋಡ್ತಾ ಇರ್ಬೋದು ಎಲ್ಲ ವಾಕಲ್ಲೇ ಬಂದಿದ್ದಾರೆ ಸ್ವಲ್ಪ ಜನ. ನೋಡಿ ಟೆಂಪೋದಲ್ಲೆಲ್ಲ ಹೋಗ್ತಿದ್ದಾರೆ, ಬಟ್ ಟೆಂಪೋ ಎಲ್ಲ ಅಲ್ಲಿ ಗಂಟ ಹೋಗಲ್ಲ ಅನ್ಕೊತೀನಿ. ತ್ರಿವೇಣಿ ಸಂಗಮ ಇದೆಲ್ಲ ಅಲ್ಲಿ ಗಂಟ ಹೋಗಲ್ಲ. ಜನ ಇದ್ದಾರೆ ಗುರು, ಯಪ್ಪ. ಇದು ಶಿವರಾತ್ರಿ ಅಲ್ಲ, ಸೊ ನಾಳೆ ನಾಡ್ದೇನೋ ರೆಡ್ ಝೋನ್ ಮಾಡ್ತೀನಿ ಅಂತ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟೋ % ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ರೆಡ್ ಝೋನ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬಿಟ್ಟು ನಾಡ್ದು ಅಂದರೆ
ಭಾನುವಾರ ಸೋಮವಾರ ಅನ್ಕೊಂತೀನಿ ಮೇ ಬಿ. ಸೊ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ನೋಡ್ತಾ ಇರ್ಬೋದು ಎಲ್ಲ ಕಡೆ ಸ್ಟ್ರೀಟ್ ಲೈಟ್ಗಳು ಹೆಂಗೆ ಹಾಕಿದ್ದಾರೆ ಅಂತ. ಸೊ ಅಲ್ಲೆಲ್ಲ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಎಲ್ಲ ಥರನೂ ಫೆಸಿಲಿಟಿ ಮಾಡಿದ್ದಾರೆ. ಬಟ್ ಅಲ್ಲಿ ಒಳಗೋಗಿ ನೋಡಿದಾಗ ಗೊತ್ತಾಗುತ್ತೆ ಯಾವ ಥರ ಇದೆ ಅದ್ರದ್ದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲೇ ಗಂಟೆ ನಾವೇನು ಜಡ್ಜ್ ಮಾಡೋಕ್ಕಾಗಲ್ಲ. ಅವ್ರೇ ಒಟ್ನಲ್ಲಿ ಸಖತ್ ಭಯ ಆಗ್ತಾ ಇದೆ. ಒಟ್ಟಲ್ಲಿ ಭಯ ಇದೆ ಗುರು, ಅಲ್ಲಿ ಗಂಟ ರೀಚ್ ಆಗೋ ಗಂಟ. ಯಾಕಂದರೆ ಈ ರೋಡ್ ಕಂಡೀಷನ್ಸ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ನಾವು ಅಲ್ಲಿ ಗಂಟ ರೀಚ್ ಆಗೋಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನೋಡೋಣ, ಸೇಫಾಗಿ ಹೋಗ್ತೀವಿ. ಹಾಂ ಹಾಂ ನೋ ಅವ್ರು ಬರ್ತಿದ್ದಣ್ಣ ಇನ್ನು. ಹಾಂ ಸೊ ನಮ್ಮ ಟೀಮ್ ಇನ್ನೂ ಹಿಂದೆ ಇದ್ದಾರೆ. ನೋಡ್ತಾ ಇರ್ಬೋದು ಅಲ್ಲಲ್ಲಿ ಮಿಡಲ್ ಎಲ್ಲ ಬ್ಯಾರಿಡ್ ಗೇಟ್ಸ್ ಹಾಕ್ಬಿಟ್ಟಿದ್ದಾರೆ. ಅದೇಂತಕ್ಕಂತ ನನಗೂ ಗೊತ್ತಿಲ್ಲ. ಸೊ ಆದ್ರೆ ಈ ಥರ ಮಾಡೋದಕ್ಕೆ ವಿಡಿಯೋದಲ್ಲಿ ಕಷ್ಟ ಗುರು. ನೋಡ್ತಾ ಇರ್ಬೋದು ಎಲ್ಲ ಬಾಂಬ್ ಅಂಪ್ ಥರ ಇದೆ ರೋಡ್. ಅಂದರೆ ಅಪ್ ಡೌನ್ ಥರ ಇದೆ, ಎತ್ತಾಗ್ತಿದೆ. ಏಂತಕ್ಕೆ ಈ ತರ ಮಾಡಿದ್ದಾರೆ ಅಂದ್ರೆ ಮಣ್ಣು ಸಖತ್ತು ಜಡಿ ಮಣ್ಣು ತರ. ಸೊ ಅದು ಜಾರಬಾರ್ದು ಅಂತ ಶೀಟ್ಗಳು ಹಾಕಿದ್ದಾರೆ ಅಷ್ಟೇ, ತಗಡು ಶೀಟು. ಅದು ಕರೆಕ್ಟಾಗಿ ಕೂತಿಲ್ಲ. ಸೊ ಇಂಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ. ಸೊ ಆದಷ್ಟು ನಾವು ಸೇಫಾಗಿ ಹೋಗ್ಬೇಕು. ಮತ್ತೆ ರೈಡ್ ಮಾಡ್ತಾ ಇರೋರು ಸೇಫಾಗಿ ಇರಬೇಕು. ಹೌದೌದು. ಇಲ್ಲ ಅಂದ್ರೆ ಒಂಚೂರು ಮಿಸ್ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಟೀಮ್ ಬಂದು ನೋಡಿ ಆಲ್ರೆಡಿ ಈ ಎಡ್ಜಸ್ ಎಲ್ಲ ಇದೆಯಲ್ಲ, ಎಡ್ಜಸ್ ಹತ್ರ ಎಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು. ಅಂದ್ರೆ ರೈಡ್ ಮಾಡ್ತಾರೆ ಅವರು. ಸೊ ಅವ್ರಿಗೆ ಗೊತ್ತಿರುತ್ತೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಅದು ನಮ್ಗೊಂಥರ ಭಯ ಇರುತ್ತಲ್ಲ ಗುರು, ಒಳಗಡೆ ಪಕ್ಕ ಅಂತ ಇರುತ್ತೆ. ಸೊ ಬಂದ್ರೆ ನಮ್ಮ ಟೀಮ್ ಅವರು ಹಿಂದ್ಗಡೆ ಎಲ್ಲ ಇದ್ದಾರೆ. ಅಂದ್ರೆ ನಮ್ಮ ಗ್ಯಾಂಗ್ ಎಲ್ಲ ಬಂದು ಹಿಂದ್ಗಡೆ ಬರ್ತಾ ಇದ್ದಾರೆ ನೋಡಿ. ಆರಾಮ್ से जाओ भैया, ಇದ್ದಾತ ಹೋಗ್ತಾ है. ಹಾಂ ಅವ್ರಿಗೆ ಹಿಂದಿಲೇ ಹೇಳಿದೀವಿ. ಸೊ ನಮಗೆ ಇನ್ನೊಂದು ಪ್ರಾಬ್ಲಮ್ ಫ್ರೆಂಡ್ಸ್, ನಮಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಸೊ ಅದೊಂದು ನಿಜವಲ್ಲೂ ಬೈಕಲ್ಲಿ ಬರೋಕ್ಕೆ ರಿಸ್ಕ್. ತ್ರಿಬಲ್ ಯಾವತ್ತೂ ಬರಲೇಬೇಡಿ ನೀವು ಇಲ್ಲಿಗೆ. ಸೊ ಬಂದರೆ ಸಿಂಗಲ್ ರೈಡ್ ಬಂದುಬಿಡಿ. ಅಂದರೆ ಅವರು ಡ್ರೈವ್ ಮಾಡ್ತಾರೆ, ನಾನು ಹೇಳ್ತಾ ಇರೋದು ಹಿಂದೆ ಕೂತ್ಕೊಂತಲ್ಲ ಅದು. ಸೊ ಡಬಲ್ ಬಂದರೆ ಬೆಸ್ಟು. ತ್ರಿಬಲ್ ಎಲ್ಲ ದೇವ್ರನ್ನೇ ಆಗಲ್ಲ ಗುರು. ಅದು ಈ ರೋಡ್ಗೆ ಮಾತ್ರ ಆಗಲ್ಲ, ಕಷ್ಟ ತುಂಬ. ಸೊ ನೀವು ಹೇಳ್ಬೋದು ಏನು ಗುರು ನಿನ್ಗೇನು ಗೊತ್ತು ಅಂತ. ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಹೇಳ್ತಾ ಇರೋದು. ಸೊ ಹಂಗೂ ಬರ್ತೀನಿ ಅಂದರೆ ಬಂದು ನೋಡಿ ಗೊತ್ತಾಗುತ್ತೆ ಆಮೇಲೆ ನಿಮ್ಗೇನಾಗುತ್ತೆ ಅಂತೆಲ್ಲ. ಸೊ ನಾನೊಂದು ಮಧ್ಯದಲ್ಲಿ ಕ್ಯಾಮ್ರಾ ಆಫ್ ಮಾಡಿದೆ, ಅಲ್ಲಿ ಹಿಂದ್ಗಡೆ ಗುದ್ದಿದ್ರು ಅದಕ್ಕೋಸ್ಕರ. ಸೊ ಇರಲಿ, ಅದೆಲ್ಲ ಬೇಡ ಅಂತ ನಾನು ಕವರ್ ಮಾಡಿಲ್ಲ. ಸೊ ನೋಡಿ ಫೈನಲಿ PPM ಹಾಸ್ಪಿಟಲ್ ಕೂಡ ಇದೆ ಇಲ್ಲಿ. ಸೊ ಎಂಟ್ರಿ ಆಗಿದ್ದೀವಿ, ಹತ್ರದಲ್ಲಿದ್ದೀವಿ ತ್ರಿವೇಣಿ ಸಂಗಮ್ ಹತ್ರ. ನೋಡೋಣ ಇನ್ನೂ ಅದು ಎಷ್ಟು ದೂರ ಇದೆ ನನಗೂ ಗೊತ್ತಿಲ್ಲ ಗುರು. ಸುಮ್ಮನೆ ಹೋಗ್ತಾ ಇದ್ದೀನಿ. ಅವರು ಎಲ್ಲಿ ನಿಲ್ಲಿಸ್ತಾರಲ್ಲ ಸ್ಟಾಪು ಅದೇ ತ್ರಿವೇಣಿ ಸಂಗಮ ಅಂತ ಅನ್ಕೋಬೇಕು ನಾವು. ನೋಡ್ತಾ ಇರ್ಬೋದು ಎಲ್ಲ ಚಿಕ್ಕ ಅಂಗಡಿಗಳು ಹಾಕಿದ್ದಾರೆ ಸೈಡಲ್ಲೆಲ್ಲ. ನೋಡ್ತಾ ಇರ್ಬೋದು ಅಲ್ಲಿ ನಾಗ ಮೇಲ್ಗಡೆ ಅದೇನಿದೆ ಗೊತ್ತಾಗ್ತಾ ಇಲ್ಲ. ರೈಲ್ವೆ ಬ್ರಿಡ್ಜ್ ಅನ್ಕೊಂತೀನಿ. ಓಕೆ ನೋಡ್ತಾ ಇರ್ಬೋದು ರೈಲ್ವೆ ಬ್ರಿಡ್ಜು ನೋಡಿ. ಇನ್ನೊಂದ್ಸತಿ ತೋರಿಸ್ತೀನಿ ಕರೆಕ್ಟಾಗಿ. ಸೊ ಫೈನಲಿ ಇಲ್ಲಿ ನಿಂತ್ಕೊಂಡಿದ್ದೀವಿ, ನೋಡೋಣ. ಹಂಗಂತೆ ತ್ರಿವೇಣಿ ಸಂಗಮ್ಗೆ ಇವಾಗ ರೈಟ್ ಹೋಗೋದಂತೆ. ಸೊ ಬಂದರು ಇವಾಗ, ಒಬ್ಬರು ಬಂದರು, ಇನ್ನೂ 2 ಬೈಕ್ ಬರಬೇಕು. ಸೊ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ ಕುಂಭಮೇಳ.
ನೋಡಿ ಎಷ್ಟೊಂದು 2 ವೀಲರ್ಗಳೆಲ್ಲ ಇದೆ. ಸೊ ಇಲ್ಲಿ ಯಾವುದೋ ಒಂದು 4 ವೀಲರ್ ಅಂದರೆ ಟಾಟಾ ಸಮ. ಸೊ ಅವರು ಬೇರೆ ರೂಟಿಂದ ಬರ್ತಾ ಇರ್ಬೋದು ಗೈಸ್, ಅದಕ್ಕೆ ಅಷ್ಟೊಂದು ಡಿಲೇ ಆಗಿರ್ಬೋದು. ಬಟ್ ಇವ್ರು ಶಾರ್ಟ್ ಕಟ್ಟಲ್ಲಿ ಕರ್ಕೊಬಂದ್ರು. ಬಟ್ ನೀವೇ ನೋಡಿರ್ಬೋದು ವ್ಲಾಗಲ್ಲಿ, ಅಂದರೆ ವಿಡಿಯೋದಲ್ಲಿ ಕವರ್ ಆಗಿದೆ ಯಾವ ಥರ ಬಂದಿದ್ದೀವಿ ನಾವು ಕಷ್ಟಪಟ್ಕೊಂಡೆ ಅಂತ. ಏನು ಗುರು ರೋಡ್ ಇದು ನೋಡಿ, ಇದು ಯಾವ ಥರ ಇದೆ ಅಂತ ಎತ್ತೆತ್ತಾಕುತ್ತೆ. ರೋಡ್ ಮಾತ್ರ ವರ್ಸ್ಟ್ ಅಂದರೆ ವರ್ಸ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೆಂಪರವರಿದು. ಕುಂಭಮೇಳ ಇದೆಷ್ಟು 144 ವರ್ಷಕ್ಕೆ ಒಂದ್ಸತಿ ಎಲ್ಲ ನಡೆಯೋದು. ಸೊ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಬಟ್ ನಾವೇನು ಅನ್ನೋಕ್ಕಾಗಲ್ಲ. ಇರಲಿ. ಸೊ ಇನ್ನೂ ಬಂದಿಲ್ಲ, ನೋಡೋಣ ಅವ್ರು ಬಂದಾಗ ಒಂದು ವಿಡಿಯೋ ಮಾಡ್ತೀನಿ. ಸೊ ಬಂದ್ವಿ ಗೈಸ್, ಟ್ರೈನಲ್ಲಿ 3 ಮಿನಿಟ್ಸ್. ಸೊ ಪ್ರೈವೇಟ್ ಮಾತ್ರ ಹೆವಿ ಇದೆ. ಸೊ ಹುಷಾರಾಗಿ ಹೋಗ್ಬೇಕು ಅಷ್ಟೇ, ಮಾಡ್ಕೊಂಡು ನೋಡ್ತಾ ಇರ್ಬೋದು ಎಲ್ಲ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದೆ ಇದೇನಾ? ಇದೆ ನೋಡಿ. ಸೊ ಈ ಕಡೆ ರೈಟ್ ಸೈಡಲ್ಲಿ ಇದೆಯಲ್ಲ, ಅದು ರೈಲ್ದು ಬ್ರಿಡ್ಜು. ಈ ಸೈಡು ಒಂದು 4 ಇಪ್ಪತ್ತು ಏನೋ ಹೇಗೆ ಎಲ್ಲ ಟೆಂಪರರಿ ಬಿಲ್ಡಿಂಗ್ಸು. ಬಂದಾಗ ನೋಡ್ತಿರ್ಬೋದು ಎಲ್ಲ ಕಡೆ ಎಷ್ಟು ಬ್ರೈಟ್ ಆಗಿದೆ, ಎಲ್ಲ ಕಡೆ ಸೀಟ್ ಹಾಕಿದ್ದಾರೆ. ಸೊ ಅದರಿಂದ ಎಷ್ಟು ಬ್ರೈಟ್ ಆಗಿದೆ ಎಲ್ಲ ಈ ಸರೌಂಡಿಂಗ್ಸ್ ಎಲ್ಲ. ಸೊ ಬಂದ್ವಿ ಗೈಸ್, ಟ್ರೈನಲ್ಲಿ 3 ಮಿನಿಟ್ಸ್. ಸೊ ಪ್ರೈವೇಟ್ ಮಾತ್ರ ಹೆವಿ ಇದೆ. ಸೊ ಹುಷಾರಾಗಿ ಹೋಗ್ಬೇಕು ಅಷ್ಟೇ, ಮಾಡ್ಕೊಂಡು ನೋಡ್ತಾ ಇರ್ಬೋದು ಎಲ್ಲ ಥರ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದೆ ಇದೇನಾ? ಇದೆ ನೋಡಿ. ಸೊ ಈ ಕಡೆ ರೈಟ್ ಸೈಡಲ್ಲಿ ಇದೆಯಲ್ಲ, ಅದು ರೈಲ್ದು ಟ್ರ್ಯಾಕ್ ಬ್ರಿಡ್ಜು. ಏನ ಏನಿಲ್ಲ ಪಾಪ. ಹೆಂಗೆ ತಿನ್ನಕ್ಕಾಗಲ್ಲ, ಬೆಳೆ ಹಿಡಿ. ಸೊ ಇದೆಲ್ಲ ಟೆಂಪ್ರರಿ ಬ್ರಿಡ್ಜಸ್ಸು. ಬೇಗ ಬರೋ ಮಿಸ್ಸೆ ಬಾಂಬೆ. ಗೈಸ್ ನೋಡ್ತಾ ಇರ್ಬೋದು ಎಲ್ಲ ಥರ ಎಷ್ಟು ಬ್ರೈಟ್ ಆಗಿದೆ, ಎಲ್ಲ ಕಡೆನೂ ಸ್ಟ್ರೀಟ್ ಲೈಟ್ ಹಾಕ್ತಿದ್ದಾರೆ. ಸೊ ಅದರಿಂದ ಎಷ್ಟು ಬ್ರೈಟ್ ಆಗಿದೆ ಎಲ್ಲ ಈ ಸರೌಂಡಿಂಗ್ಸ್ ಎಲ್ಲ.
ಹುಷಾರಣ ಒಂದ್ ಕ್ಯಾನ್ ಹಿಡ್ಕೊಳ್ಳಿ ಇದು ಯಾವ್ದಾರು ಒಂದ್ ಹಿಡ್ಕೊಳ್ಳಿ ಒಂದು ದೊಡ್ಡ ಎಷ್ಟು ಗೀತಾ ಗೋರಖ್ ಬಂದು ಕೈ ಗೀತಾ ಪರ अभी नहाएंगे थोड़ी देर में नहाएंगे पहले उधर गीता प्रेस के पास आए वहां किधर रो हम तो हां बेटा ಬೆಳಗ್ಗೆ ಅಲ್ಲಿ ಕಾಲು ನೋಡೋಣ ನೀರು क्या खरीदा बेटा शांत माहौल कोई बात ठीक है पैसे हाँ